ನಮಸ್ಕಾರ ವೀಕ್ಷಕರೇ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ತ್ರಿಷಾ ರಮೇಶ್. ಇವತ್ತು ನಮ್ಮ ಜೊತೆಗಿದ್ದಾರೆ ಕಾಂತಾರದಲ್ಲಿ ರಾಜ ಆಗಿ ಮಿಂಚಿದ್ರು, ಈಗ ನಾಗಬಂಧ ಮೂಲಕ ಕಾಲಿವುಡ್ಡಲ್ಲೂ ಕೂಡ ಮಿಂಚೋಕ್ಕೆ ರೆಡಿಯಾಗಿದ್ದಾರೆ ನಮ್ಮ ಕನ್ನಡದ ಅದ್ಭುತ ನಟ ಇವರು ವಿನಯ್ ಬಿದ್ದಪ್ಪ ಸರ್ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಹೇಗಿದ್ದೀರಿ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಸರ್, ಇವಾಗ ನಾಗಬಂಧಂ ಸಿನಿಮಾ ಮೂಲಕ ಮತ್ತೆ ಎಲ್ಲರನ್ನೂ ರಂಜಕ್ ಬಂದಿದ್ದೀರಾ ಬೇರೆ ಬೇರೆ ಭಾಷೆಗಳಲ್ಲಿ, ಹೇಗೆ ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ಯಾಕಂದರೆ ಬರೀ ಕನ್ನಡ ಮಾತ್ರ ಅಲ್ಲ, ಮಾತೃಭಾಷೆ ಕನ್ನಡ, ಸೊ ಕನ್ನಡ ಫಸ್ಟ್ ಪ್ರಿಫರೆನ್ಸ್. ಅದು ಬಿಟ್ಟರೆ ಬೇರೆ ಇಂಥ ಇಂಡಸ್ಟ್ರಿಯಿಂದ ಆಫರ್ ಬರ್ತಿರೋದು ಹಾಗೊಂದು ಒಳ್ಳೆ ಪ್ರಮುಖ ಪಾತ್ರ ಸಿಗ್ತಿರೋದು ಎಲ್ಲ ಥ್ಯಾಂಕ್ಸ್ ಟು KGF, ಕಾಂತಾರ. ಯಾಕೆ ಇಲ್ಲಿಂದ ಬೆಳೆದಿರೋದು ನಾವು ಅಲ್ಲೋಗಿ ಮಾಡ್ತಾ ಇದೀವಿ ಅಷ್ಟೇ. ಸರ್, ಇವಾಗ KGF ಆದಮೇಲೆ ಕಾಂತಾರ ಮಾಡ್ತೀರಿ. ಕಾಂತಾರ ನಿಮಗೆ ಜೀವನದ ಒಂಥರ ಟರ್ನಿಂಗ್ ಪಾಯಿಂಟ್ ಅಂತಾನೆ ಅನ್ಬೋದು. ಯಾಕೆಂದರೆ ರಾಜ ಕ್ಯಾರೆಕ್ಟರಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತೀರಿ. ಈ ಸಿನಿಮಾ ನಿಮಗೆ ಎಷ್ಟು ಸ್ಪೆಷಲ್ ಸರ್? ಇಲ್ಲ, ಈ ಸಿನಿಮಾನು ಸ್ಪೆಷಲ್. ಯಾಕೆಂದರೆ ಎಲ್ಲ ಸಿನಿಮಾಗಳು ಸ್ಪೆಷಲ್ ಆಗಿ ನೀವು ಹೇಳಿದ್ದು ಕರೆಕ್ಟ್. ಫಸ್ಟ್ KGF ಇಂದ ಒಂದು ವಿನಯ್ ಬಿದ್ದಪ್ಪ ಅನ್ನೋದು ಯಾರಂತ ಗೊತ್ತಾಯಿತು. ಆಮೇಲೆ ಕಾಂತಾರದಿಂದ ಒಂದು ಬ್ರೇಕ್ ಸಿಕ್ತು, ಅದರಿಂದ ಒಂದು ಹಲವಾರು ಫಿಲ್ಮ್ ಸಿಕ್ತು. ಸೊ ಇದನ್ನೊಂದು ಎರಡನೇ ಸಿನಿಮಾ ತೆಲುಗಲ್ಲಿ. ಸೊ ಇನ್ನು ಪೈಪ್ಲೈನಲ್ಲಿ ಇನ್ನೊಂದು 3 ಸಿನಿಮಾ ಮಾಡ್ತಾ ಇದ್ದೀನಿ. ಇದೊಂದು ವಿಭಿನ್ನ ಕ್ಯಾರೆಕ್ಟ್ರಲ್ಲಿ ಇದೊಂದು ನಾರ್ಮಲ್ ಕ್ಯಾರೆಕ್ಟರ್. ಬಟ್ ನೀವೇನು ಟ್ರೇಲರ್ ನೋಡಿದ್ದೀರೋ ಅದೆಲ್ಲ ಆಲ್ಮೋಸ್ಟ್ ನಿಮಗೆ ಏನು ನಾಗಸಾಧು ಅವ್ರು ಇರೋದು ಅಂತಿತ್ತು. ಬಟ್ ಇದು ಕಲಿಯುಗದಲ್ಲಿ ಏನು ನಡೀತು ಆ ಡ್ರಾಮಾ ಪೋರ್ಷನಲ್ಲಿ ನಾನು ಬರ್ತೀನಿ. ಸೊ ತುಂಬ ಒಂದು ವೆಯ್ಟ್ ಇರೋ ಪಿಕ್ಚರ್. ಸೊ ಫೈನಲಿ ಸಿನಿಮಾದ ಏನೋ ಒಂದು ಇಂಪಾರ್ಟೆಂಟ್ ವಿಷಯ ರಿವೀಲ್ ಮಾಡೋದು ನಾನೇ ಇದೆ ಸಿನಿಮಾದಲ್ಲಿ. ಈ ಥರ ಸಿನಿಮಾಗಳು ಅಂತ ಬಂದಾಗ ನಾರ್ಮಲಿ ಒಂದಷ್ಟು ಪ್ರಿಪ್ರೇಷನ್ ಬೇಕಾಗುತ್ತೆ. ಲುಕ್ ವೈಸ್ ಇರ್ಬೋದು ಅಥವಾ ಒಂದು ಕ್ಯಾರೆಕ್ಟರ್ ವೈಸ್ ಇರ್ಬೋದು, ಪ್ರತಿಯೊಂದು ಕೂಡ ಮೆಂಟಲಿ ಫಿಸಿಕಲಿ ಎಲ್ಲ ಥರ ಪ್ರಿಪ್ರೇಷನು ಇರಬೇಕಾಗುತ್ತೆ. ಯಾವ ಥರ ನೀವು ಪ್ರಿಪೇರ್ ಆದ್ರಿ? ಇದಕ್ಕೆ ಪ್ರಿಪ್ರೇಷನ್ ಅಷ್ಟೊಂದು ಕಷ್ಟ ಆಗಲಿಲ್ಲ, ಯಾಕೆಂದರೆ ಇದು ನಾರ್ಮಲ್ ಆಗಿತ್ತು. ಬಟ್ ಹೌದು, ವಿಲನ್ ಪ್ಲೇ ಮಾಡಿ ಎಲ್ಲ ಸಿನಿಮಾದಲ್ಲಿ ಕನ್ನಡದಲ್ಲಿ ವಿಲನ್ ಮಾಡಿ, ಹೌದು ಇದೊಂದು ಪಾಸಿಟಿವ್ ಕ್ಯಾರೆಕ್ಟರ್. ತುಂಬ ಸೈಲೆಂಟ್, ಸಾಫ್ಟ್ ಸ್ಪೋಕನ್ ಆ್ಯಂಡ್ ವೆರಿ ಲಿಮಿಟೆಡ್ ಸ್ಪೋಕನ್ ಕ್ಯಾರೆಕ್ಟರ್ ಇದು. ಸೊ ಓಕೆ, ಸ್ವಲ್ಪ ಕಷ್ಟ ಆಯಿತು, ಬಟ್ ಓಕೆ ಆಗೋಯ್ತು. ಕಲಾವಿದ ಆದಮೇಲೆ ಮಾಡ್ಕೊಂಡು ಹೋಗ್ತಾ ಇರಬೇಕು. ನಾಗಬಂಧಂ ಅಂತ ನೇಮೇ ಹೇಳ್ತಾ ಇದೆ, ಇದು ನಾಗ ಸಾಧುಗಳಿಗೆ ಹಾಗೆ ಆ ಒಂದು ಇದಕ್ಕೆ ಇದಾಗಿದೆ ಅಂತ. ನಮಗೆ ನಿಮ್ಮ ಟ್ರೈಲರ್ ನೋಡಿದಾಗ ನಮಗೆ ಅನಂತಪುರ ಏನು ಕತೆ ಅದು ನೆನಪಾಯಿತು. ಸೊ ಅದಕ್ಕೂ ಇದಕ್ಕೂ ಏನಾದ್ರು ಕಲೆಕ್ಷನ್ ಇದೆಯಾ ಅಥವಾ ಅದ್ರ ಬೇಸ್ ಮೇಲೇ ಕತೆ ಮಾಡಿದಾರಾ ಡೈರೆಕ್ಟ್ರು? ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಆ್ಯಕ್ಚುಲಿ ನನಗೂ ನೋಡೋಕೆ, ಯಾಕೆ ನನ್ನ ಫಸ್ಟ್ ಶೂಟ್ ಆಗಾಗ ಒಂದು ಸಾಂಗಲ್ಲಿ ಆಗಿದ್ದು, ಅಲ್ಲೂ ಕೂಡ ನೀವು ಹೇಳಿದಂಗೆ ಪದ್ಮನಾಭನವ್ರದ್ದು ಮೂರ್ತಿ ಜೊತೆಗೇನೆ. ಸೊ ಮೋಸ್ಟ್ಲಿ ಒಂದು ಕನೆಕ್ಷನ್ ಇರ್ಬೋದು. ಬಟ್ ನಾನು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಅಭಿಷೇಕ್ ನಾಮ ಸರ್ ಅವರು ಆಲ್ಮೋಸ್ಟ್ 1.5 ಇಯರಲ್ಲಿ ಇಷ್ಟೊಂದು ದೊಡ್ಡ ಸ್ಕೇಲ್ ಮೂವಿನ ಡೈರೆಕ್ಟ್ ಮಾಡಿದ್ದಾರೆ. ಹಾಗೆ ಇವರು ಸೌಂದರರಾಜ್ ಸರ್ ಅಷ್ಟೇ, ಅವ್ರು ಹಿ ಈಸ್ ದ ಪರ್ಫೆಕ್ಟ್ ಆಫ್ ಫಾರ್ DOP, ಆಮೇಲೆ ಪ್ರೊಡ್ಯೂಸರ್ಸ್ ಆಗಿರಲಿ. ಸೊ ಎಲ್ಲರದ್ದು ಎಫರ್ಟ್ ಬಂದಿದೆ. ಮೋಸ್ಟ್ಲಿ ಕನೆಕ್ಷನ್ ಇರ್ಬೋದು. ಬಟ್ ಯಾಕಂದ್ರೆ ನನ್ನ ಪೋರ್ಷನ್ ಬರಲ್ಲ, ನಾನು ಕಲಿಯುಗ ಡ್ರಾಮಾಟಿಕ್ ಇದರಲ್ಲಿ. ಸೊ ಅದು ಸಸ್ಪೆನ್ಸ್ ಬಿಟ್ಕೊಡ್ತಾ ಇಲ್ಲ. ಇಟ್ಸ್ ಓಕೆ ಸರ್. ಸರ್, ಈಗ ನಾರ್ಮಲಿ ಕಾಲಿವುಡ್ ಬೇರೆ ಭಾಷೆಗಳಲ್ಲಿ ಸಿನಿಮಾಗಳು ನಡೆದಾಗ ಆ ರಾಜ್ಯಕ್ಕಷ್ಟೇ ಕೆಲವೊಮ್ಮೆ ಸೀಮಿತ ಆಗುತ್ತೆ, ಇನ್ಕ್ಲೂಡಿಂಗ್ ಕನ್ನಡ ಕೂಡ ಹೌದು. ಬಟ್ ನಿಮ್ಮ ಸಿನಿಮಾ ಇಡೀ ಭಾರತದಾದ್ಯಂತ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋಕ್ಕೆ ಹೊರಟಿದ್ದೀರಾ. ಪ್ರೆಸರ್ ಅನ್ನಿಸ್ತಿದ್ಯಾ, ಟೆನ್ಷನ್ ಇದೆಯಾ, ಖುಷಿ ಇದೆಯಾ ಸರ್? ಟೆನ್ಷನ್ ಏನಿಲ್ಲ, ಬಟ್ ಎಕ್ಸೈಟ್ಮೆಂಟ್ ಏನು ಖುಷಿ ಇದೆ. ಯಾಕೆ ಅದೇನೋ ದೇವ್ರದಿಂದ ನಾನು ಮಾಡೋ ಸಿನಿಮಾ ಎಲ್ಲ ಸ್ವಲ್ಪ ಎಲ್ಲ ಕಡೆ ಎಲ್ಲ ಲ್ಯಾಂಗ್ವೇಜಲ್ಲೂ ಬರುತ್ತೆ. ಬಟ್ ಅದೇನಾಗುತ್ತೆ ಅದು ಸೆಕೆಂಡ್ರಿ. ಬಟ್ ಆಸ್ ಅ ಕಲಾವಿದ ನನಗೆ ಅದೇನು ಪಾತ್ರ ಕೊಡ್ತಾರೆ ಅದಕ್ಕೆ ಎಷ್ಟು ತೂಕ ಹಾಕಬೇಕು, ಅದ್ರ ಮೇಲೆ ಡಬಲ್ ದ ವೇಟ್ ಹಾಕಿ ಅದೇನು ಬೆಸ್ಟ್ ಬರಲಿಕ್ಕಾಗುತ್ತೆ, ಎಷ್ಟು ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಡೋಕ್ಕಾಗುತ್ತೆ, ಅದ್ರ ಮೇಲೆ ನಾನು ಫೋಕಸ್ ಮಾಡ್ತೀನಿ. ಸೊ ನೋಡೋಣ, ಇದೊಂದು ಇದೆ, ಇನ್ನು ಮುಂದೆ ಬರಲಿ ಇನ್ನೊಂದು ಸ್ವಲ್ಪ ಸಿನಿಮಾಗಳು ಬರ್ತಾ ಇದೆ, ನೋಡೋಣ. ಸರ್, ಆ್ಯಕ್ಚುಲಿ ಕಾಂತಾರ 2 ಮಾಡಿದಾಗ ನೀವು ರಾಜನ್ ಕ್ಯಾರೆಕ್ಟರ್ ಮಾಡಿದಾಗ ಅದನ್ನು ಮಾಡಿದ್ದು ಒಂದು ಲೋಕ ಇವತ್ತು ಈ ರಾಜ್ಯಕ್ಕಷ್ಟೇ ಸೀಮಿತ ಆಗಿತ್ತು. ಆದರೆ ಸಿನಿಮಾ ಮೌತ್ ಪಬ್ಲಿಸಿಟಿ ಸಿಕ್ಕಿ ಪ್ಯಾನ್ ಇಂಡಿಯಾ ಸಿನಿಮಾ ಆಗಿತ್ತು. ಯಾರೂ ಕೂಡ ಎಕ್ಸ್ಪೆಕ್ಟೇಷನ್, ಈವನ್ ಇನ್ಕ್ಲೂಡಿಂಗ್ ನೀವು ಮಾಡಿರಲ್ಲ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಆಗುತ್ತೆ ಅಂತ. ಸೊ ಇದು ಹೇಗೆ ಅನ್ನಿಸ್ತಿದೆ? ಕಂಪ್ಲೀಟ್ಲಿ ಪ್ಯಾನ್ ಇಂಡಿಯಾ ಅಂತಲೇ ಮಾಡೋಕ್ಕೆ ಹೊರಟಿದ್ದೀರಾ, ಇದು ಹೇಗೆ ಅನ್ನಿಸ್ತಿದೆ? ಇಲ್ಲ, ಈ ಸಿನಿಮಾ ಅವ್ರು ಆ್ಯಕ್ಚುಲಿ ನನಗೆ ಕತೆ ಹೇಳೋದು ಹೇಳಿದ್ದು ಇದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತಾನೆ. ಅದಕ್ಕೋಸ್ಕರ ಅವ್ರ ಆರ್ಟಿಸ್ಟ್ಗಳನ್ನೂ ಅಷ್ಟೇ ಪ್ರತಿ ಎಲ್ಲ ಒಂದೊಂದು ಇಂಥ ಭಾಷೆಯಿಂದ ಒಂದೊಂದು ಆರ್ಟಿಸ್ಟ್ ಇದ್ದಾರೆ. ಕನ್ನಡದಿಂದ ನಾವೊಂದು 2-3 ಜನರು ಇದ್ದೀವಿ. ಆಮೇಲೆ ಮುರಳಿ ಶರ್ಮ ಅವರು ಇದ್ದಾರೆ, ಆಮೇಲೆ ಯಾರು ಜಗಪತಿ ಬಾಬು ಸರ್ ಇದ್ದಾರೆ, ಜಾನ್ ಕೊಕೇನ್ ಇದ್ದಾರೆ. ಸೊ ಎಲ್ಲ ಲ್ಯಾಂಗ್ವೇಜಿಂದ ಮಲಯಾಳಂ, ತಮಿಳ್, ತೆಲುಗು, ಕನ್ನಡ, ಹಿಂದಿ ಎಲ್ಲ ಕಡೆಯಿಂದನೂ ನಮ್ಮ ಮೇನ್ ವಿಲನ್ ಐ ಡೋಂಟ್ ನೋ, ಹಿ ಮೈಟ್ ಬಿ ಅ ಮೇನ್ ವಿಲನ್. ಸೊ ಅವ್ರು ಕೂಡ ನಮ್ಮ ಇದರಿಂದ ಫೈಟರಲ್ಲಿ ಮಾಡಿರೋ ಬಾಲಿವುಡಿಂದ ಇದ್ದಾರೆ. ಸೊ ಮೋಸ್ಟ್ಲಿ ಪ್ಯಾನ್ ಇಂಡಿಯನ್ದಕ್ಕೆ ಎಲ್ಲ ಕಡೆಯಿಂದ ಒಬ್ಬೊಬ್ಬರನ್ನ ಎತ್ಬಿಟ್ಟು ಹಾಕಿದ್ದಾರೆ. ಡೆಫಿನೆಟ್ಲಿ ಒಬ್ಬರು ಪ್ರಿಪೇರ್ಡ್ ಫಾರ್ ದಿಸ್. ಆ ಸ್ಕೇಲ್ ನೋಡ್ರೆ ಹಂಗೆ ಅನ್ಸುತ್ತೆ, ಪ್ಯಾನ್ ಇಂಡಿಯಾಗೆ ಮಾಡಿರೋ ಸಿನಿಮಾ ಅಂತ. ಸರ್, ಈಗ ಗರುಡ ರಾಮ್ ಸರ್ ಜೊತೆ KGF ಅಲ್ಲಿ ಅವರು ತಮ್ಮ ಆಗಿ ಕಾಣಿಸ್ಕೊಂಡಿದ್ರಿ. ಈಗ ಎಗೈನ್ ಅವ್ರ ಜೊತೆ ಶೇರ್ ಮಾಡಿದ್ದೀರಪ್ಪ, ಸ್ಕ್ರೀನ್ ಶೇರ್ ಮಾಡಿದ್ದೀರಾ, ಹೇಗೆ ಅನ್ನಿಸ್ತಿದೆ?
ತುಂಬ ಖುಷಿ ಆಗುತ್ತೆ. ಯಾಕಂದರೆ ಕೆ ಜಿ ಎಫ್ ದ ಜರ್ನಿ ನಾವೆಲ್ಲ ನಾನು ಅವರು ನಮ್ಮ ಅವಿನಾಶ್ ಸರ್ ಲಕ್ಕಿ ಬೈ ಇಟ್ ವಾಸ್ ಸಚ್ ಅ ಲಾಂಗೆಸ್ಟ್ ಜರ್ನಿ. ಸಿನಿಮಾಕ್ಕಿಂತ ಮುಂಚೆ ಸಿನಿಮಾ ಆದಮೇಲೆ ಇವತ್ತವರೆಗೂ. ಸೊ ತುಂಬ ಖುಷಿ ಆಗುತ್ತೆ. ಹೊರಗಡೆ ಹಂಗೆ ಸಿಗ್ತಾ ಇರ್ತೀವಿ, ಬಟ್ ಒಂದೇ ಸತಿಗೆ ನಾನು ಅವಿನಾಶ್ ಸರ್ ರಾಮ್ ಒಂದೇ ಸಿನಿಮಾದಲ್ಲಿ ಪುನಃ ನಾವು ಸ್ಕ್ರೀನ್ ಶೇರ್ ಮಾಡ್ತಿರೋದು ತುಂಬ ಖುಷಿ ವಿಚಾರ ಅದು. ಸೊ ಥ್ಯಾಂಕ್ಸ್ ಫಾರ್ ಅಭಿಷೇಕ್ ನಾಮ ಸರ್ ಅಗೇನ್ ಅನ್ಬೇಕು. ಸರ್ ಆ್ಯಕ್ಚುಲಿ ಅವಾಗಿಂದನೂ ಗೆಟಪ್ ಒಂದೇ ಥರ ಇದೆ ನಿಮಗೆ. ಸೊ ಎಲ್ಲೋ ಗೆಟಪ್ ಚೇಂಜ್ ಮಾಡಬೇಕು ಅಂತ ಅನಿಸಿಲ್ವ ಸರ್ ಯಾವ್ದಾದ್ರು ಪಾತ್ರದ ಮೂಲಕ? 3 ಸತಿ ಅಪಾಯಿಂಟ್ಮೆಂಟ್ ತೊಗೊಂಡು 3 ಸತಿ ಕ್ಯಾನ್ಸಲ್ ಮಾಡಿದ್ದೀನಿ. ನಿಜವಾಗ್ಲೂ ಹೇಳ್ತಿರೋದು ನಾನು. ಯಾಕಂದ್ರೆ ಪ್ರತಿ ಸತಿ ಕ್ಯಾನ್ಸಲ್ ಮಾಡಬೇಕು ಅಂದ್ಕೊಂಡು ಓಕೆ ಎಲ್ಲ ಮುಗೀತಲ್ಲ, ಇದು ಮುಗ್ದಿದ ತಕ್ಷಣ ಅಂತ ಇರ್ತೀನಿ. ಆ ಮುಗ್ದಿದ್ದ ಗ್ಯಾಪಿಗೆ ಇನ್ನೊಂದು ಫೋನ್ ಬರುತ್ತೆ, ಇನ್ನೊಂದು ಅವರು ಸೇಮ್ ಲುಕ್ ಕೇಳ್ತಿದ್ದಾರೆ, ಇಲ್ಲ ಇನ್ನೊಂದು ಇವರು ಸೇಮ್ ಲುಕ್ ಕೇಳ್ತಿದ್ದಾರೆ. ಆಮೇಲೆ ಇಗ್ನೋರ್ ಮಾಡೋಕೆ ಆಗ್ತಿಲ್ಲ, ಯಾಕಂದ್ರೆ ಬರ್ತಿರೋದೆಲ್ಲ ಸ್ವಲ್ಪ ಮೇಜರ್ ಸ್ಕೇಲ್ ಸಿನಿಮಾಗಳು. ಸೊ ಅದಕ್ಕೆ ಯಾರೊಬ್ರು ಬರೀಬೇಕು, ಓಕೆ ಫಸ್ಟ್ ಆಫ್ ಹಿಂಗಿರ್ತೀರ ಸರ್, ಸಿನಿಮಾದಲ್ಲೇ ಇನ್ನೊಂದು ಹೇರ್ ಸ್ಟೈಲ್ ಚೇಂಜ್ ಮಾಡ್ತೀವಿ ನಿಮಗೆ ಅಂತ ಮೋಸ್ಟ್ಲಿ ಅವಾಗ ಆಗಿ ಬರ್ಬೋದೇನು. ಅಯ್ಯೋ ನಮಗೆ ಸಾಕು, ನಿಮಗೆ ನೀವು ಹೆಂಗೋ ಬೆಳೆಸ್ಕೊಳ್ತೀವಿ, ನಮ್ಮ ಕಥೆಗಳು ಕೇಳಿ ಬಿಸಿಲಲ್ಲಿ ಮಳೆಯಲ್ಲಿ ಆಗಲ್ಲ. ಇಟ್ಸ್ ಡಿಫಿಕಲ್ಟ್, ಬಟ್ ಏನು ಮಾಡೋಕ್ಕಲ್ಲ. ಬಟ್ ಸೇಮ್ ಲುಕ್ ಕ್ಯಾರಿ ಫಾರ್ವರ್ಡ್ ಆಗೋದ್ರಿಂದ ಅಷ್ಟೇ, ಇಲ್ಲಾಂದ್ರೆ ನಿಜವಾಗ್ಲೂ ಹ್ಯಾವ್ ಟು ಗೆಟ್ ರಿಡ್ ಆಫ್ ದಿಸ್ ಹೇರ್ ಸ್ಟೈಲ್. ಸರ್ ಅಥವಾ ಖುಷಿ ಅನ್ಸುತ್ತಾ ಅಥವಾ ಬೇಜಾರು ಅನ್ಸುತ್ತಾ ಸರ್? ಅಂದರೆ ಎಗೈನ್ ಅಂದರೆ ಬಟ್ ಜನ ಗುರ್ತಿಡಿಯೋಕೆ ನಮಗೆ ಈಸಿ ಗೆಟಪ್ ಚೇಂಜ್ ಮಾಡಿಲ್ಲ ಅಂದರೆ. ಇಲ್ಲ ಆ ಥರ ಖುಷಿ ಬೇಜಾರು ಅಂತೇನಿಲ್ಲ, ಅದು ಮೇಂಟೈನ್ ಮಾಡೋದಷ್ಟೇ ಕಷ್ಟ, ಇನ್ನೇನಿಲ್ಲ. ಹಿಂಸೆ ಆಗೋದು ಒಂದ್ಸತಿ ಅದು ಹೆಂಗೆ ಹೇಳ್ಕೊಳ್ಳೋದು ನಿಮಗೆಲ್ಲ ಗೊತ್ತಿರ್ತಾರೆ. ಕೂದಲೂರ ಬೇಜಾರಾಗುತ್ತೆ, ಎಲ್ಲ ಹೋಯ್ತು, ಎಲ್ಲರಿಗೆ ಇತ್ತು ಕಾಣುತ್ತೆ, ಎಲ್ಲ ಹೋಯ್ತಾ ಬರ್ತಾ ಇದೆ. ಸೊ ಹಂಗೆ ಆಮೇಲೆ ವಿ ಶುಡ್ ಎಕ್ಸ್ಪ್ಲೋರ್ ಆಲ್ ಕೈಂಡ್ ಆಫ್ ದ ಲುಕ್ಸ್. ಅಲ್ಲ ಒಂದೇ ಲುಕ್ಕಿಗೆ ಸ್ಟಿಕ್ ಆಗೋಗಿದೆ. ನೀವು ಹೇಳಿದ ಕರೆಕ್ಟ್, ಫ್ರಮ್ ಕಾಂತಾರ 1 ಇಂದ ಹಿಡಿದು ಕೆ ಜಿ ಎಫ್ ಇಂದನೂ ಆಲ್ಮೋಸ್ಟ್ ಲಾಂಗ್ ಹೇರ್. ಇಟ್ಸ್ ಬೀನ್ ಲೈಕ್ 6-7 ಇಯರ್ಸ್ ಇನ್ ಸೇಮ್ ಲುಕ್. ನನಗೂ ಹ್ಯಾವ್ ಟು ಗೆಟ್ ರಿಡ್ ಆಫ್ ಇಟ್. ಸೊ ನೋಡೋಣ, ಸ್ವಲ್ಪ ಬ್ರೇಕ್ ಸಿಕ್ಕಿದ್ರೆ ರಪ್ಪನ್ ಚೇಂಜ್ ಮಾಡ್ಬಿಡ್ತೀನಿ. ನಮ್ಮ ಕನ್ನಡ ಡೈರೆಕ್ಟರ್ ಯಾರಾದರೂ ನಮ್ಮ ಇಂಟರ್ವ್ಯೂ ನೋಡಿದ್ರೆ ದಯವಿಟ್ಟು ವಿನಯ್ ಸರ್ ಅವರ ಗೆಟಪ್ನ ಚೇಂಜ್ ಮಾಡಿ, ಯಾಕಂದ್ರೆ ನಾವು ಕಾಯ್ತಾ ಇದೀವಿ ಬೇರೆ ಗೆಟಪ್ಪಲ್ಲಿ ನೋಡೋಕೆ. ಈ ಗೆಟಪ್ ಬೋರ್ ಅಂತಲ್ಲ, ಆದರೂ ಒಂದು ಚೇಂಜ್ ಓವರ್ ಇರಲಿ ಅಂತ. ನನಗೆ ಬೋರ್ ಆಗಿದೆ, ನೀವು ನಾನು ಅಪ್ರೂಪ ನೋಡಿ, ನಾನು ಡೈಲಿ ಎಸ್ಬಿಟ್ಟು ಮಿರರ್ ನೋಡ್ತೀನಲ್ಲ, ಸೊ ನನಗೆ ಬೋರ್ ಆಗಿದೆ. ಸೊ ಐ ಹ್ಯಾವ್ ಟು ಗೆಟ್ ರಿಡ್ ಆಫ್ ದಿಸ್. ಬಟ್ ಫಾರ್ ಅ ಗುಡ್, ಒಂದೊಳ್ಳೆ ರೋಲ್ ಇದ್ದು, ಒಳ್ಳೆ ತೂಕವಾಗಿದ್ದ ರೋಲು, ಯಾವುದು ಕಮಿಟ್ಮೆಂಟ್ ಇಲ್ಲ, ಎಲ್ಲ ಮೂವಿ ಮುಗೀತು ಅಂದರೆ ಡೆಫಿನೆಟ್ಲಿ ಐಮ್ ಗೋಯಿಂಗ್ ಟು ಚೇಂಜ್. ಸರ್ ಈ ಸಿನಿಮಾ ವಿಚಾರಕ್ಕೆ ಬಂದರೆ ಒಂದು ಮೈಥಾಲಜಿ ನೀವು ಹೇಳ್ದಂಗೆ ಕಲಿಯುಗ ಎಲ್ಲದೂ ಇದೆ. ಯಾವ ಥರ ಜನಕ್ಕೆ ಮೆಸೇಜ್ ಹೋಗ್ಬೋದು ಸರ್ ಈ ಸಿನಿಮಾ ಮೂಲಕ? ಯಾಕಂದರೆ ಎವ್ರಿ ಒಂದು ಸಿನಿಮಾದಲ್ಲೂ ಒಂದು ಸೋಷಿಯಲ್ ಮೆಸೇಜ್ ಇರಲೇಬೇಕು, ಅಂದರೆ ಆಲ್ಮೋಸ್ಟ್ ಇರುತ್ತೆ. ಮೈಥಾಲಜಿ ಇರ್ಬೋದು, ಏನೇ ಇರ್ಬೋದು. ಈಗ ಮೈಥಾಲಜಿ ತಗೊಂಡ್ರೆ ರಾಮಾಯಣ ಮಹಾಭಾರತ, ಅದರದ್ದೇ ಆದಂಥ ಮೆಸೇಜ್ಗಳಿದ್ದಾವೆ ನಮ್ಮ ಧರ್ಮದಲ್ಲಿ. ಸೊ ಇದು ಯಾವ ಥರ ಹೋಗ್ಬೋದು ಸರ್? ನಾನು ನೋಡಿರೋ ಪ್ರಕಾರ ಆ್ಯಕ್ಚುಲಿ ನನಗೆ ನಾನು ಅವಾಗಲೇ ಹೇಳಿದ್ರ ಪ್ರಕಾರ ಬೇರೆ ಡ್ರಾಮ್ಯಾಟಿಕಲ್ಲಿ ಇರೋದ್ರಿಂದ, ಬಟ್ ನನಗೆ ಸ್ಟೋರಿ ಗೊತ್ತು. ಸೊ ಇದು ಏನಕ್ಕೆ ಸ್ಟಾರ್ಟ್ ಆಯಿತು, ಏನಕ್ಕೆ ಇದು ಎಂಡ್ ಆಗುತ್ತೆ ಅಂತ. ಸೊ ಮೋಸ್ಟ್ಲಿ ಗ್ರೀಡಿ ಅನ್ನೋದು ಮನುಷ್ಯನಿಗೆ ಇರಬಾರ್ದು. ಆಮೇಲೆ ದೇವರೇ ಎಲ್ಲಕ್ಕಿಂತ ದೊಡ್ಡದು. ಸೊ ದೈವಶಕ್ತಿ ಇಸ್ ಆಲ್ವೇಸ್ ಅ ದೈವಶಕ್ತಿ. ಮನುಷ್ಯನಿಗೆ ಏನು ಕೊಟ್ಟಿರುತ್ತೆ ಆ ಶಕ್ತಿ ಮನುಷ್ಯಂದೇ. ಆಪೋಸಿಟ್ ಡೆಮೋನ್ ಆ್ಯಂಡ್ ಗಾಡ್ ಇಬ್ಬರು ಬೇರೆ ಬೇರೆ, ಬಟ್ ಯಾವಾಗಲೂ ನಮ್ಮ ಸನಾತನ ಧರ್ಮದಲ್ಲಿರೋದೇ ದೈವಶಕ್ತಿ ದೇವಿ ಶಕ್ತಿ. ಸೊ ಅದೇ ಎತ್ತಿಡುತ್ತೆ. ಸೊ ಅತಿ ಆಸೆ ಬೇಡ, ನಿಮ್ಮಲ್ಲಿ ನೀವು ಆರಾಮ್ಸಿದ್ರೆ ಅಲ್ಲಿ ಜೀವನ ಚೆನ್ನಾಗಿರುತ್ತೆ ಅನ್ನೋದು ಒಂದು ಮೆಸೇಜ್ ಇರುತ್ತೆ ಇದರಲ್ಲಿ. ಸರ್ ಈ ಥರ ಮೈಥಾಲಜಿ ಎಲಿಮೆಂಟ್ ಇರುವಂಥ ಸಿನಿಮಾಗಳನ್ನು ಮಾಡಿದಾಗ ಒಂದು ಭಯ ಇರುತ್ತೆ. ಯಾಕೆ ಅಂದರೆ ಒಂದು ಚೂರು ಲೋಪದೋಷ ಆದರೂ ಕೂಡ ಅದು ವಿವಾದ ಹುಟ್ಕೊಳ್ಳುವಂಥದ್ದಕ್ಕೆ ದಾರಿ ಮಾಡಿಕೊಡುತ್ತೆ. ಸೊ ನೀವು ಎಲ್ಲ ಥರನೂ ಎಷ್ಟು ರೆಡಿ ಇದ್ದೀರಾ ಸರ್? ನಾನಲ್ಲ, ನಮ್ಮ ಸಿನಿಮಾ ಟೀಮ್ ಅವರು ಮೋಸ್ಟ್ಲಿ ಅವರೆಲ್ಲ ವರ್ಕ್ ಮಾಡಿರ್ತಾರೆ. ಯಾಕಂದ್ರೆ ಇಷ್ಟು ದಿನ ಅವ್ರು ಟೀಸರ್ ಬಿಟ್ಟು ಇಷ್ಟು ಟೈಮ್ ಆಯಿತು, ಟ್ರೈಲರ್ ಬಿಟ್ಟು ಇಷ್ಟು ಟೈಮ್ ಆಯಿತು. ಆಮೇಲೆ ಯಾರು ಅಷ್ಟೇ, ಇವಾಗ ಒಂದು ದೈವದೇ ಇರಲಿ, ಇಲ್ಲ ಯಾವುದೋ ಒಂದು ಕಾಂಟೆಂಟ್ ಇಟ್ಬಿಟ್ಟು ಒಂದು ಸಿನಿಮಾ ಮಾಡ್ತೀವಿ ಅಂದರೆ ಅವ್ರು ಅದ್ರ ಬಗ್ಗೆ ಸ್ಟಡಿ ಮಾಡಿರ್ತಾರೆ. ಯಾಕಂದ್ರೆ ಇವಾಗ ಫಸ್ಟೆಲ್ಲ ಗೊತ್ತಿಲ್ಲ, ಬಟ್ ಇವಾಗ ಯೂಟ್ಯೂಬರ್ಸ್ ಆಗಿರಲಿ, ಇಲ್ಲ ಇಂಥ ಸಿನಿಮಾ ಅನಲೈಸರ್ಸ್ ಆಗಿರಲಿ, ಒಂದೊಂದು ಶಾರ್ಟ್ ಒಂದೊಂದು ಇಟ್ಬಿಟ್ಟು ನೋಡ್ತಾರೆ ಅದನ್ನ. ಸೊ 100% ಇವಾಗ ಯಾರು ಏನೇ ತೊಗೊಂಡ್ರೆ ಯಾರು ರಿಸ್ಕ್ ತೊಗೊಳ್ಳಲ್ಲ. ಸೊ ಎವ್ರಿಥಿಂಗ್ ಹ್ಯಾಸ್ ಟು ಬಿ ಜಸ್ಟಿಫೈಡ್ ಅಂದ್ಕೊಂಡು ಎವ್ರಿಬಡಿ ವಿಲ್ ಬಿ ಪ್ರಿಪೇರ್ಡ್ ಫಾರ್ ದ್ಯಾಟ್. ಸರ್ ಇಡೀ ಸಿನಿಮಾ ಎಲ್ಲೆಲ್ಲಿ ಶೂಟಿಂಗ್ ಮಾಡಿದ್ರಿ? ಹಾಗೆ ಎಷ್ಟು ಔಟ್ಡೋರ್ ಇದು ಎಲ್ಲೆಲ್ಲಿದೆ ಸರ್? ನಾನು ಮ್ಯಾಕ್ಸ್ ಟು ಮ್ಯಾಕ್ಸ್ ಮಾಡಿದ್ದೆ ಇನ್ ಆ್ಯಂಡ್ ಅರೌಂಡ್ ಹೈದರಾಬಾದಲ್ಲಿ ಆ ಸಿಕಂದರ್ ಮೂವಿ ಮಾಡೋದಲ್ಲ, ತಾಜ್ ಹೋಟೆಲ್, ಅಲ್ಲೊಂದು ಸತಿ ಒಂದು ಪೋರ್ಷನ್ ಮಾಡೋದು. ಆ ಸಾಂಗ್ ಬಂದ್ಬಿಟ್ಟು ಸೆಟ್ ಹಾಕಿದ್ರು, ಅದು ಹೈದರಾಬಾದ್. 2 ಶಾರ್ಟ್ ಮಾತ್ರ, ಒಂದು ಕೊಯಂಬತ್ತೂರು ಮತ್ತು ಇನ್ನೊಂದು ಪಾಂಡಿಚೇರಿ, ಸಂವೇರ್ ಆ ಕಡೆಲ್ಲ ಹೋಗಿದ್ದು. ಸೊ ನಾನೊಂದು 6-7 ಲೊಕೇಶನ್ಸ್, ಆಲ್ಮೋಸ್ಟ್ ತೆಲಂಗಾಣ ಆ್ಯಂಡ್ ತಮಿಳ್ನಾಡು ಅಷ್ಟೇ. ಸರ್ ಯಾವಾಗ ಕನ್ನಡಕ್ಕೆ ಯಾವ ಸಿನಿಮಾ ಮಾಡ್ತಾ ಇದ್ದೀರಾ? ಕನ್ನಡದಲ್ಲಿ ಯಾವ ಸಿನಿಮಾ ಒಪ್ಕೊಂಡಿದ್ದೀರಾ ಸರ್? ಸದ್ಯಕ್ಕೆ ಯಾವುದೂ ಇಲ್ಲ. ಇವತ್ತೊಂದು 5 ಗಂಟೆಗೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ರು. ಮೋಸ್ಟ್ಲಿ ಅದಕ್ಕೆ ಕಾಯ್ತಾ ಇದ್ದೀನಿ. ನಮ್ಮ ಬಾಬಾನೇ ಪ್ರೊಡಕ್ಷನ್ ಮಾಡಿದ್ದಾರೆ ಅದಕ್ಕೆ. ಸೊ ಅದಕ್ಕಿಂತ ಮುಂಚೆ ಆಲ್ಫಾ ಮಾಡಿದ್ದೆ. ಕನ್ನಡದಲ್ಲಿ ಬರ್ತಾ ಇದೆ ಆಫರ್ಸ್ಗಳು. ಬಟ್ ಈಗ ತೆಲುಗು ಮಾಡ್ತಾ ಇದ್ದೀನಿ. ತೆಲುಗಲ್ಲಿ ಮೈಸಾ ಅಂತ ಒಂದು ಸಿನಿಮಾ, ರಶ್ಮಿಕಾ ಮಂದಣ್ಣ ಹೀರೋಯಿನ್ ಮೂವಿ. ಸೊ ಅದ್ರಲ್ಲಿ ಮಾಡ್ತಾ ಇದ್ದೀನಿ. ಒಂದೊಳ್ಳೆ ಇಲ್ಲ ಅದರಲ್ಲಿ ನಾನು ಮಾಡೋ ಪಾತ್ರಗಳೆಲ್ಲ ಹಂಗೆ ಮೇಡಮ್, ನಾನು ಏನು ಹೇಳೋಕ್ಕಾಗಲ್ಲ, ಮಾಡ್ತಾಯಿದ್ದೀನಿ ಅಷ್ಟೇ. ಒಂದೊಳ್ಳೆ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ. ಸೊ ಇನ್ನು ನಾಗಬಂಧನ ಇದೆ. ಸೊ ಇದೇ ಪೈಪ್ಲೈನ್ ನಡೀತಾ ಇದೆ, ನೋಡೋಣ.
ಥ್ಯಾಂಕ್ ಯು ಸೋ ಮಚ್ ಸರ್. ಆಲ್ ದ ಬೆಸ್ಟ್ ನಿಮ್ಮ ನಾಗಾಬಂಧನ ಸಿನಿಮಾಗೆ, ನಿಮಗೂ ನಿಮ್ಮ ಇಡೀ ಸಿನಿಮಾ ತಂಡಕ್ಕೂ ಆಲ್ ದ ಬೆಸ್ಟ್. ಇಡೀ ಸಿನಿಮಾ ಇಂಟರ್ನ್ಯಾಷನಲ್ ಲೆವೆಲ್ವರೆಗೂ ಬರೀಲಿ, ಯಾಕಂದರೆ ಎಲ್ಲವೂ ನಮ್ಮ ಸಿನಿಮಾನೇ. ಸೊ ಕನ್ನಡದಲ್ಲಿ ಬೇರೆ ಬರ್ತಾ ಇದೆ. ಹೌದು, ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ವಿನಯ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಹರಿಪ್ರಸಾದ್ ಜೊತೆ ತ್ರಿಷಾ ರಮೇಶ್, ಸಂಪೂರ್ಣ ನ್ಯೂಸ್. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.